ಇವತ್ತಿನ ದಿವಸ ಪ್ಯಾಂಟಾಸಿಡ್ ಎಚ್ ಪಿ ಕಿಟ್ ಹೆಂಗೆ ತೊಗೊಳ್ಳೋದು ಅನ್ನೋದನ್ನು ನೋಡೋಣ. ಏನಿದು ಪ್ಯಾಂಟಾಸಿಡ್ ಎಚ್ ಪಿ ಕಿಟ್ ಅಂತಂದರೆ ಇಸ್ ಅ ಕಾಂಬಿ ಪ್ಯಾಕ್. 3 ಮೆಡಿಸಿನ್ ಸೇರ್ಕೊಂಡ್ಬಿಟ್ಟು ಇದನ್ನು ಮಾಡಿದ್ದಾರೆ. ಮೊದಲನೇದು ಮೆಡಿಸಿನ್ನು ಕ್ಲಾರಿಥ್ರೋಮೈಸಿನ್ ಅಂಥೇಳಿ, ಎರಡನೇದ್ದು ಪೆಂಟಾಪ್ರೋಜಾಲ್, ಮೂರನೇದ್ದು ಅಮಾಕ್ಸಿಸಿಲಿನ್ ಅಂಥೇಳಿ. ಈ 3 ಡ್ರಗ್ನ ಇದ್ರೊಳಗಿರ್ತಾವೆ. ಇದು ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಸೂರ್ಯನ ಚಿತ್ರ ತೋರಿಸ್ಯಾರ, ಇದು ಚಂದ್ರಮಾಮನ ಚಿತ್ರ ತೋರಿಸ್ಯಾರ. ಈ ಟೋಟಲಿ ಈ ಮೆಡಿಸಿನ್ ತೊಗೊಳ್ಳೋದು ಒಂದು ಕಾರಣಕ್ಕೆ, ಅದು ಎಚ್ ಪಿ ಎರಾಡಿಕೇಷನ್ಗೆ. ಅಂದ್ರೆ ಎಚ್ ಪೈಲೋರಿ ಅನ್ನೋದೊಂದು ಸೂಕ್ಷ್ಮ ಜೀವಿ, ಅದು ಹೊಟ್ಟೆಯೊಳಗೆ ಆಶ್ರಯನ ತೊಗೊಳ್ತೈತಿ. ಸಾಮಾನ್ಯವಾಗಿ ಕಂಟಮಿನೇಟ್ ವಾಟರ್ ಮತ್ತು ಫುಡ್ನಿಂದ ಬರುತ್ತೆ, ಕಲುಷಿತವಾದಂತಹ ನೀರು ಮತ್ತು ಆಹಾರದಿಂದ ಬರುತ್ತೆ. ಅದನ್ನು ಎರಾಡಿಕೇಷನ್ ಮಾಡೋಕ್ಕೆ, ಅದನ್ನು ಆ ಹೊಟ್ಟೆ ಪ್ರದೇಶದಿಂದ ಹೊರಗೆ ಹಾಕೋಕ್ಕೆ ಈ ಒಂದು ಮಾತ್ರೆಯನ್ನು ಕೊಡ್ತಾರೆ. ಸುಮಾರು 10ರಿಂದ 14 ದಿವಸ ಕೊಡ್ತಾರೆ. ಬೇರೆ ಬೇರೆ ರೆಜಿಮನ್ ಅದಾವು. ನಿಮ್ಮ ವೈದ್ಯರ ಸಲಹೆ ಮೇಲೇ ಇದನ್ನು ತೊಗೋಬೇಕು. ವೈದ್ಯರು ಹೇಳೋದ್ರಲ್ಲಿ ತೊಗೋಬಾರ್ದು. ವೈದ್ಯರು ಯಾವ ಥರ ಹೇಳಿದ್ರೆ ಆ ಥರ ಫಾಲೋ ಮಾಡಿರಿ. ಇನ್ನು ಇದ್ರೊಳಗೆ ನೋಡೋದಾದ್ರೆ ಈ ಮುಂಜಾನೆ ಈ 3 ಗುಳಿಗೆ ತೊಗೋಬೇಕು, ರಾತ್ರಿನ ಈ 3 ಗುಳಿಗೆನ ತೊಗೋಬೇಕು. ಇದ್ರೊಳಗೆ ಮಧ್ಯದೊಳಗೆ ಇರೋದು PPI ಪೆಂಟಾಪ್ರೋಜಾಲ್ ಅಂಥೇಳಿ, ಆ ಕಡೆ ಇರೋದು ಒಂದು ಕ್ಲಾರಿಥ್ರೋಮೈಸಿನ್ ಎ ಅಂತ ಟ್ಯಾಬ್ಲೆಟ್ ಇರುತ್ತಲ್ಲ, ಕ್ಲಾರಿಥ್ರೋಮೈಸಿನ್ನು, ಮತ್ತು ಸಿ ಏನಿದೆ ಅಮಾಕ್ಸಿಲಿನ್. ಪೆಂಟಾಪ್ರೋಜಾಲ್ ಏನು ಮಾಡುತ್ತಾ, ಜಠರ ಭಾಗದೊಳಗೆ ಏನು ನಮ್ಮ ಆಹಾರ ಬರುತ್ತಾ, ಅದು ಆಹಾರ ಬಂದಾಗ ಇದು ಅನ್ನನಾಳ ಸುಮಾರು 25 ಸೆಂಟಿಮೀಟ್ರ್ ಇರುತ್ತೆ. ಇದಕ್ಕೆ ಇಸೋಫೇಗಸ್ ಅಂತ ಕರೀತಾರೆ. ಇದು ಸ್ಟಮಕ್ ಅಂದರೆ ಜಠರ ಭಾಗ. ನಾವು ತಿಂದಿರೋ ಆಹಾರ ಇಲ್ಲಿ ಬಂದು ಕುಂತು ಪಚನ ಆಗತ್ತೆ. ಇದ್ರದ್ದು pH ಏನಿರುತ್ತೆ ಆ್ಯಸಿಡಿಕ್ ಇರುತ್ತೆ. ಈ ಒಂದು ಆ್ಯಸಿಡಿಕ್ ಅಟ್ಮಾಸ್ಫಿಯರ್ನೊಳಗೆ ಈ 2ನೇ ಮೆಡಿಸಿನ್ ಪೆಂಟಾಪ್ರೋಜಾಲ್ ಅಂತ ಏನು ಕರಿತೇವೆ ಇದು ಕೆಲಸ ಮಾಡ್ತೈತಿ. ಅಕಸ್ಮಾತ್ ಈ pHನೊಳಗೆ ನಾವು ಈ ಗುಳಿಗಿನ ತೊಗೊಳ್ಳೋದೇ ಇತ್ತಂದ್ರೆ, ಅಥವಾ ನಾವು ಊಟ ಮಾಡಿದ್ರೆ ಈ pH ಅಲ್ಟ್ರಾ ಆಗಿಬಿಡತ್ತೆ. ಅಂದರೆ ಆ್ಯಸಿಡಿಕ್ ಇದ್ದದ್ದು ಸ್ವಲ್ಪ ಅಲ್ಕಲೈನ್ ಅಟ್ಮಾಸ್ಫಿಯರ್ ಜಠರ ಭಾಗದಾಗ ಬಂದಿದ್ದಕ್ಕೆ ಈ ಪೆಂಟಾಪ್ರೋಜಾಲ್ ಅನ್ನೋ ಮಾತ್ರೆ ಏನು PPI ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಂತ ಏನು ಕರಿತೇವೆ, ಈ ಮಾತ್ರೆ ಅಷ್ಟೊಂದು ಸರಿಯಾಗಿ ಕೆಲಸ ಮಾಡೋಂಗಿಲ್ಲ. ಎಫಿಕಸಿ ಕಮ್ಮಿ ಆಗುತ್ತೆ, ಕಾರ್ಯಕ್ಷಮತೆ ಕಮ್ಮಿ ಆಗುತ್ತೆ. ಆದ್ದರಿಂದ ಇದನ್ನು ಊಟ ಮಾಡೋಕ್ಕಿಂತ ಅಥವಾ ಬೆಳಗ್ಗೆ ನಾಷ್ಟ ಮಾಡೋಕ್ಕಿಂತ 20ರಿಂದ 30 ನಿಮಿಷ ಮೊದಲು ತೊಗೋಬೇಕು. ರಾತ್ರಿ ಊಟ ಮಾಡೋಕ್ಕಿಂತ ಮೊದಲು ಒಂದು 20ರಿಂದ 30 ನಿಮಿಷ ಮೊದಲು ತೊಗೋಬೇಕು. ಯಾವುದು ಇದು ಮಧ್ಯದ ಮಾತ್ರೆಯನ್ನು. ಆಮೇಲೆ ಇದರೊಳಗೆ ಕ್ಲಾರಿಥ್ರೋಮೈಸಿನ್ ಅಂತೇನೈತಿ, ಈ ಕ್ಲಾರಿಥ್ರೋಮೈಸಿನ್ ಈ ಗುಳಿಗೆ ಇದನ್ನು ನಾಷ್ಟ ಆದ್ಮೇಲೆ ತೊಗೋಬೇಕು. ಆಮೇಲೆ ಅಮಾಕ್ಸಿಲಿನ್ ಅಂತ ಏನೈತಿ 3ನೇ ಮೆಡಿಸಿನ್ ಎ ಮತ್ತು ಸಿ, ಇದನ್ನು ನಾವು ಬೆಳಗ್ಗೆ ನಾಷ್ಟ ಆದಮೇಲೆ ರಾತ್ರಿ ಊಟ ಆದಮೇಲೆ ತೊಗೋಬೇಕು. ಕ್ಲಾರಿಥ್ರೋಮೈಸಿನ್ ಏನು ಮಾಡುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಆ್ಯಕ್ಷನ್ ಐತೆ ಇದರದ್ದು ಎಚ್ ಪೈಲರಿ ಅಗೇನಿಸ್ಟಾಗಿ. ಇದು ಎಚ್ ಪೈಲರಿ ಹೆಲಿಕೋಬ್ಯಾಕ್ಟರ್ ಪೈಲರಿ ಅನ್ನೋ ಒಂದು ಸೂಕ್ಷ್ಮ ಜೀವಿಯನ್ನು ಇದರ ಬೆಳವಣಿಗೆಯನ್ನು ತಡೆಗಟ್ತೈತಿ. ಆಮೇಲೆ ಅಮಾಕ್ಸಿಲಿನ್ ಏನೈತಿ ಎಚ್ ಪೈಲರಿ ಅನ್ನೋ ಒಂದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟೋದು ಅಷ್ಟೇ ಅಲ್ಲದೆ ಅದನ್ನು ಕೊಲ್ತೈತಿ. ಸೊ ಹೀಗಾಗಿ ಇದು ಸುಮಾರು ಒಂದು 14 ದಿವಸ ಇದನ್ನು ನಾವು ತೊಗೋಬೇಕಾಗತ್ತೆ. ಆವಾಗ ಕಂಪ್ಲೀಟಾಗಿ ಎಚ್ ಪೈಲರಿ ಎರಾಡಿಕೇಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆಮೇಲೆ ವೈದ್ಯರ ಸಲಹೆ ಇಲ್ಲ ಅಂತ ಇದನ್ನು ತೊಗೊಳ್ಳಬಾರ್ದು. ಮತ್ತು ಇನ್ನು ಯಾವಾಗ ವೈದ್ಯರ ನಿಮ್ಗೆ ಸಲಹೆ ಮಾಡಿಕೊಡ್ಬೋದು ಅಂತಂದ್ರೆ, ಎಂಡೋಸ್ಕೋಪಿ ಮಾಡಿ ಎಚ್ ಪೈಲರಿ ಅನ್ನೋ ಒಂದು ರೋಗಾಣು ನಿಮ್ಮ ಜಠರ ಭಾಗದಾಗ ಐತಿ ಅಂತ ಒಂದು ಸಣ್ಣದೊಂದು ಪೀಸ್ ತೊಗೊಂಡು ಅವ್ರು ಟೆಸ್ಟ್ ಮಾಡಿ ಇದನ್ನು ಹೇಳಿದ ಮೇಲೆ ಎಚ್ ಪೈಲರಿ ಟ್ರೀಟ್ಮೆಂಟನ್ನು ಸಾಮಾನ್ಯವಾಗಿ ಆವಾಗ ಇನಿಷಿಯೇಟ್ ಮಾಡ್ತಾರೆ. ಇದನ್ನು ಎಚ್ ಪೈಲರಿ ಇನ್ಫೆಕ್ಷನಿಂದ ಏನೇನು ಆಗತ್ತೆ ಅಂದರೆ, ಮೊದಲನೇದ್ದು ಗ್ಯಾಸ್ಟ್ರೈಟಿಸ್ ಆಗತ್ತೆ, ಎರಡನೇದ್ದು ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ, ಮೂರನೇದ್ದು ಭಾಳ ದಿವಸ ಮಟ್ಟ ಎಚ್ ಪೈಲರಿ ಇದು ಸ್ಟಮಕ್ನಾಗ ಇತ್ತು ಅಂತಂದ್ರೆ ಕೆಲವೊಂದಿಷ್ಟು ಕ್ಯಾನ್ಸರನ್ನು ಸಹಿತ ಇದು ಉಂಟು ಮಾಡುವನ್ನ ಅಷ್ಟು ಶಕ್ತಿಯನ್ನು ಇದು ಹೊಂದೈತಿ.
ಅಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ವೈದ್ಯರ ಸಲಹೆ ಮೇರೆಗೆ ಕೇವಲ ಒಂದು 14 ದಿವಸ ನಾವು ಈ ಮೆಡಿಸಿನ್ ತೊಗೊಳ್ಳೋದ್ರಿಂದ ತಡೆಗಟ್ಬೋದಾಗಿದೆ. ಸೊ ಇದನ್ನು ತೊಗೊಳ್ಳೋ ಪದ್ಧತಿ ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಮಧ್ಯದಲ್ಲಿ ಇರುವ ಮಾತ್ರೆನ ಮೊದಲು ತೊಗೋಬೇಕು. ನಾಷ್ಟಾ ಆಮೇಲೆ ಇವೆರಡು ಕ್ಲಾರಿಥ್ರೋಮೈಸಿನ್ ಮತ್ತು ಅಮೋಕ್ಸಿಲಿನ್ ಮಾತ್ರೆಯನ್ನು ತೊಗೋಬೇಕು. ರಾತ್ರಿ ಮಧ್ಯದಲ್ಲಿರೋ ಮಾತ್ರೆನ ಮೊದಲು ತೊಗೋಬೇಕು. ಆಮೇಲೆ ಊಟ ಆದಮೇಲೆ ರಾತ್ರಿ ಊಟ ಆದಮೇಲೆ ಈ ಕಡೆ ಕ್ಲಾರಿಥ್ರೋಮೈಸಿನ್, ಈ ಕಡೆ ಅಮೋಕ್ಸಿಲಿನ್ ಇವೆರಡು ಮಾತ್ರೆನ ಒಂದೇ ಸಾರಿ ತೊಗೋಬೇಕು. ಯಾವುದೇ ಮಾತ್ರೆಯನ್ನು ಮುರಿದು ತೊಗೋಬಾರ್ದು, ಅಖಂಡವಾಗಿಯೇ ತೊಗೋಬೇಕು. ಅಂದ್ರೆ ಮಾತ್ರ ಅದು ಕಾರ್ಯಕ್ಷಮತೆ ಸರಿಯಾಗಿ ಕೆಲಸ ಮಾಡುತ್ತೆ. ಆಮೇಲೆ ಮಧ್ಯದಲ್ಲಿರೋ ಮಾತ್ರೆನ ಬೆಳಗ್ಗೆ ನಾಷ್ಟಕ್ಕಿಂತ 20ರಿಂದ 30 ನಿಮಿಷ ಮೊದಲ. ಆಮೇಲೆ ಡ್ಯೂರೇಷನ್ ಏನೈತಿ, ಇದು ಕನಿಷ್ಠ 10ರಿಂದ 14 ದಿವಸ. ನಿಮ್ಮ ವೈದ್ಯರು 21 ದಿವಸ ಹೇಳಿದ್ರೆ 21 ದಿವಸ, 14 ದಿವಸ ಹೇಳಿದ್ರೆ 14 ದಿವಸ ಅಷ್ಟಂದ್ರೆ ತೊಗೊಳ್ಳೇಬೇಕು. ಆಮೇಲೆ ಮುಂದುವರಿಸ್ಬೇಕೋ ಬೇಡ ಅನ್ನೋದು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ನೀವು ಡಿಸೈಡ್ ಮಾಡಬೇಕು. ಇದಿಷ್ಟು ಸ್ನೇಹಿತರೆ ಈ ಪ್ಯಾಂಟಾಸಿಡ್ HP ಬಗ್ಗೆ. ನಿಮಗೆ ಇನ್ನೂ ಏನಾದರೂ ಸಮಸ್ಯೆ ತಲೆಯಲ್ಲಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿದರೆ ನಾನು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು.